ಇಂದಿನ ನಮ್ಮ ಪ್ರದಕ್ಷಿಣೆ ಕರ್ನಾಟಕದ ಪಕ್ಕದಲ್ಲೇ ಇರುವ ಉತ್ತರ ಗೋವಾದ ಜುವಾರಿ ನದಿಯ ತೀರದಲ್ಲಿರುವ ಶ್ರೀ ನವದುರ್ಗಾ ದೇವಸ್ಥಾನದ ಸುತ್ತ. ಕದಂಬರ ಕಾಲದಲ್ಲಿ ಬದ್ರಿ ಗ್ರಾಮ ಎಂದು ಪ್ರಸಿದ್ಧವಾಗಿದ್ದ ಈ ಸ್ಥಳವೇ ಇಂದಿನ ಭೂರಿಂ. ಇದು ಉತ್ತರ ಗೋವಾದ ಪೂಂಡಾ ತಾಲೂಕಿನಲ್ಲಿದೆ. ಇಲ್ಲಿರುವ ಶ್ರೀ ನವದುರ್ಗಾ ದೇವಸ್ಥಾನವನ್ನು ಮಹಾರಾಷ್ಟ್ರದಿಂದ ಬಂದ ಬ್ರಾಹ್ಮಣರು ಸ್ಥಾಪಿಸಿದ್ದಾರೆ ಎಂಬ ನಂಬಿಕೆ ಇದೆ. ಪಣಜಿಯಿಂದ ಸುಮಾರು 34 ಕಿಲೋಮೀಟರ್ ಹಾಗೂ ಮಡ್ಗಾಂವಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ ಈ ಭವ್ಯವಾದ ದೇವಸ್ಥಾನ. ಹಾಗಾದರೆ ಬನ್ನಿ ಬೋರಿಂನ ಶ್ರೀ ನವದುರ್ಗಾ ದೇವಸ್ಥಾನದ ದಿವ್ಯ ದರ್ಶನ ಮಾಡೋಣ. ಅದಕ್ಕೂ ಮುಂಚೆ ನೀವು ಪ್ರದಕ್ಷಿಣಾ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ದೇವಾಲಯದ ಒಳಭಾಗಕ್ಕೆ ಪ್ರವೇಶಿಸುವಾಗ ಹೂವಿನ ಅಲಂಕಾರಗಳಿಂದ ಸಿಂಗರಿಸಲಾದ ಸುಂದರ ದ್ವಾರ ಭಕ್ತರ ಮನಸೆಳೆಯುತ್ತದೆ. ಅದರ ನಂತರ 3 ಕಮಾನುಗಳಿರುವ ಮತ್ತೊಂದು ಪ್ರವೇಶ ದ್ವಾರ ದೇವಾಲಯದೊಳಗೆ ನಾವು ಕಾಣಬಹುದು. ಇಲ್ಲಿ ದೇವಿಯ ಅದ್ಭುತ ಚಿತ್ರವನ್ನು ಅಲಂಕರಿಸಲಾಗಿದೆ. ದೇವಾಲಯದಲ್ಲಿ ಡೋಳು ಹಾಗೂ ಭೇರಿ ಪ್ರವೇಶ ದ್ವಾರದ ಸಮೀಪದಲ್ಲೇ ಇರಿಸಲಾಗಿದೆ. ದೇವಾಲಯದ ಒಳಭಾಗದಲ್ಲಿ ಮರದ ಸ್ತಂಭಗಳ ಮೇಲೆ ಅತಿ ಸುಂದರ ಕೆತ್ತನೆ ಕೆಲಸ ಮಾಡಲಾಗಿದೆ. ಮೇಲ್ಭಾಗದ ಮರದ ಸ್ತಂಭಗಳಲ್ಲಿ ಅನೇಕ ಸೂಕ್ಷ್ಮ ಶಿಲ್ಪಕಲೆಗಳನ್ನು ನಾವು ನೋಡಬಹುದು. ಅದರ ಜೊತೆಗೆ ವಿವಿಧ ದೇವತೆಗಳ ಸುಂದರ ಮೂರ್ತಿಗಳನ್ನು ಕೂಡ ಅಲಂಕರಿಸಲಾಗಿದೆ. ಇಲ್ಲಿನ ಮರದ ಕೆತ್ತನೆಗಳಲ್ಲಿ ಪ್ರಕೃತಿಯ ದೃಶ್ಯಗಳು ಅತ್ಯಂತ ಮನಮೋಹಕವಾಗಿ ಮೂಡಿಬಂದಿದೆ. ದಶಾವತಾರದ ಅಪರೂಪದ ಚಿತ್ರಗಳನ್ನು ನಾವು ಇಲ್ಲಿ ಕಾಣಬಹುದು. ಗಾಜಿನ ವಿದ್ಯುತ್ ದೀಪಗಳಿಂದ ದೇವಾಲಯದ ಒಳಭಾಗ ಮನಮೋಹಕವಾಗಿ ಪ್ರಕಾಶಮಾನವಾಗಿದ್ದು ಭಕ್ತಿ ಭಾವ ತುಂಬಿದ ವಾತಾವರಣ ಸೃಷ್ಟಿಸುತ್ತದೆ. ಇಲ್ಲಿರುವ ನವದುರ್ಗಾ ದೇವಿಯ ಮೂರ್ತಿ ವಿಶೇಷ ಆಕರ್ಷಣೆಯಾಗಿದೆ. ಈ ಮೂರ್ತಿ ಅತ್ಯಂತ ಜೀವಂತವಾಗಿ ಹಾಗೂ ಚೈತನ್ಯಪೂರ್ಣವಾಗಿ ರೂಪುಗೊಂಡಿದೆ. ದೇವಿಯು ನಿಜವಾಗಿಯೂ ಮಹಿಷಾಸುರನ ಸಂಹಾರ ಮಾಡುತ್ತಿರುವಂತೆಯೇ ಭಾಸವಾಗುತ್ತದೆ. ಚತುರ್ಭುಜ ರೂಪದಲ್ಲಿರುವ ಈ ದೇವಿಯ ಮೇಲಿನ 2 ಕೈಗಳಲ್ಲಿ ಶಂಖ ಮತ್ತು ಚಕ್ರವನ್ನು ಕಾಣಬಹುದು. ಕೆಳಗಿನ ಕೈಗಳಲ್ಲಿ ತ್ರಿಶೂಲದ ಮೂಲಕ ಮಹಿಷಾಸುರನ ವಧ ಮಾಡುತ್ತಿರುವ ದೃಶ್ಯವನ್ನು ಅದ್ಭುತವಾಗಿ ಕೆತ್ತಲಾಗಿದೆ. ಈ ಶಿಲಾಮೂರ್ತಿಯ ಕೆತ್ತನೆ ಎಷ್ಟೊಂದು ಸೂಕ್ಷ್ಮವಾಗಿದೆ ಅಂದರೆ ಮಹಿಷಾಸುರನ ದೇಹದ ಚರ್ಮದ ಮಡುಚುಗಳನ್ನು ಸ್ಪಷ್ಟವಾಗಿ ಕಾಣುವಂತೆ ನಿರ್ಮಿಸಲಾಗಿದೆ. ಇಷ್ಟೊಂದು ಭವ್ಯ ಹಾಗೂ ಅದ್ಭುತ ಮಹಿಷಾಸುರ ಮರ್ದಿನಿ ಮೂರ್ತಿ ಗೋವಾದ ಬೇರೆ ಯಾವುದೇ ದೇವಸ್ಥಾನದಲ್ಲಿ ಕೂಡ ನಿಮಗೆ ನೋಡಕ್ಕೆ ಸಿಗಲ್ಲ. ದೇವಾಲಯದ ಮುಖ್ಯ ಪೂಜಾರಿಗಳ ಪ್ರಕಾರ
ಚೈತ್ರ ಮಾಸದಿಂದ ಇಲ್ಲಿನ ಎಲ್ಲ ಉತ್ಸವಗಳು ಪ್ರಾರಂಭವಾಗುತ್ತವೆ. ರಾಮನವಮಿ ಸಂದರ್ಭದಲ್ಲಿ 9 ದಿನಗಳ ಜಾತ್ರೆ ಕೂಡ ನಡೆಯುತ್ತೆ. ನವರಾತ್ರಿ ಉತ್ಸವವು 9 ದಿನಗಳ ಕಾಲ ಅತ್ಯಂತ ಭಕ್ತಿ ಭಾವದಿಂದ ಆಚರಿಸಲಾಗ್ತದೆ. ಈ ಅವಧಿಯಲ್ಲಿ ಕೀರ್ತನೆ, ಭಜನೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತದೆ. ಕಾರ್ತಿಕ ಪೂರ್ಣಿಮೆಯ ಜಾತ್ರೆಯು ಇಲ್ಲಿನ ವಿಶೇಷವಾಗಿ ನಡೆಸಿಕೊಡ್ತಾರೆ. ಜಾತ್ರೆಯ ಸಮಯದಲ್ಲಿ ದೇವಿಯನ್ನು ಹೊರಗೆ ಉತ್ಸವ ಮೆರವಣಿಗೆಯಲ್ಲಿ ಕರೆತಂದು 9 ಗ್ರಾಮಗಳ ಭಕ್ತರು ಕೂಡ ಭಾಗವಹಿಸ್ತಾರೆ. ಪಲ್ಲಕ್ಕಿಯಲ್ಲಿ ದೇವಿಯನ್ನು ಕರೆದುಕೊಂಡು ಸುತ್ತುವ ಸಂಪ್ರದಾಯ ಇಲ್ಲಿನ ವಿಶೇಷ. ದೇವಸ್ಥಾನದ ಹೊರಗಡೆ ಶ್ರೀ ಗ್ರಾಮ ಪುರುಷ ದೇವರ ಸನ್ನಿಧಿಯೂ ಇದೆ. ಖಡ್ಗ ಹಿಡಿದಿರುವ ಗ್ರಾಮ ಪುರುಷನ ಮೂರ್ತಿಯನ್ನು ವಿಶೇಷ ಭಂಗಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ನವದುರ್ಗಾ ದೇವಿಯ ಎದುರಿನಲ್ಲಿ ಕಮಲೇಶ್ವರ ಎಂಬ ಶಿವ ಮಂದಿರವಿದೆ. ಇದು ಅತ್ಯಂತ ಪುರಾತನ ದೇವಾಲಯವೆಂದು ಪರಿಗಣಿಸಲಾಗಿದೆ. ಕದಂಬ ವಂಶದ ರಾಣಿ ಕಮಲಾದೇವಿಯವರು ಈ ದೇವಾಲಯವನ್ನು ನಿರ್ಮಿಸಿದರು ಎಂಬ ನಂಬಿಕೆ. ಪುನರ್ ನಿರ್ಮಾಣದ ಸಮಯದಲ್ಲಿಯೂ ಅದರ ಪುರಾತನ ಶೈಲಿಯನ್ನು ಹಾಗೆಯೇ ಉಳಿಸಲಾಗಿದೆ. ಇದಲ್ಲದೆ ದೇವಾಲಯದ ಸಮೀಪದಲ್ಲಿ ಶ್ರೀ ದತ್ತ ಮಂದಿರವಿದೆ. ಮರದ ಸುಂದರ ಕೆತ್ತನೆಗಳಿಂದ ಅಲಂಕರಿಸಲಾದ ಈ ಮಂದಿರದ ಗರ್ಭಗುಡಿಯಲ್ಲಿ ತ್ರಿಮೂರ್ತಿ ಸ್ವರೂಪದ ಶ್ರೀ ದತ್ತಾತ್ರೇಯ ಸುಂದರ ಮೂರ್ತಿ ಇದೆ. ಶಂಖ, ತ್ರಿಶೂಲ ಹಾಗೂ ಗದೆಯನ್ನು ಧರಿಸಿರುವ ಶ್ರೀ ದತ್ತಾತ್ರೇಯರ ಮೂರ್ತಿಯ ಹಿಂದೆ ಗೋಮಾತೆ ಹಾಗೂ ಪ್ರಕಾಶಮಾನ ಪ್ರಭಾವಳಿಯನ್ನು ಅಲಂಕರಿಸಲಾಗಿದೆ. ಈ ದಿವ್ಯ ದೃಶ್ಯ ಭಕ್ತರ ಮನಸ್ಸಿಗೆ ಆಧ್ಯಾತ್ಮಿಕ ಶಾಂತಿಯನ್ನು ನೀಡುತ್ತದೆ.
ನವದುರ್ಗಾದೇವಿಯ ದರ್ಶನ ನಿಮಗೆ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.